next question ನೋಡ್ಕೊಳ್ಳಿ. A machine produce 16 defective articles in a batch of 500. ಅಂದರೆ ಸ್ಯಾಂಪಲ್ ಸೈಜ್ 500, ಅದರಲ್ಲಿ 16 ಬಂದು ಡಿಫೆಕ್ಟಿವ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಮಿಷಿನು. ಆಫ್ಟರ್ ಓವರ್ಹಾಲಿಂಗ್ ಇಟ್ ಪ್ರೊಡ್ಯೂಸ್, ಆಫ್ಟರ್ ರಿಪೇರ್ ಅಥವಾ ರಿನೋವೇಷನ್ ಅಂತ ಹೇಳ್ಬೋದು, ಇಟ್ ಪ್ರೊಡ್ಯೂಸ್ 3 ಡಿಫೆಕ್ಟಿವ್ ಇನ್ ಎ ಬ್ಯಾಚ್ ಆಫ್ 100. ಅಂದರೆ ಆಫ್ಟರ್ ರಿಪೇರು ಚೆಕ್ ಮಾಡಿದಾಗ ಸ್ಯಾಂಪಲ್ ಸೈಜ್ 100ಅಲ್ಲಿ 3 ಡಿಫೆಕ್ಟಿವ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಹ್ಯಾಸ್ ದ ಮಿಷಿನ್ ಇಂಪ್ರೂವ್ಡ್ ಅಂತ ಕೇಳಿದ್ದಾರೆ. ಇದನ್ನ ಯಾವ ಥರ ಮಾಡೋದು ನೋಡಿ. ಫಸ್ಟು ನಲ್ಲೇ ರಿಸರ್ಚ್ ಬರ್ಕೊಳ್ಳೋಣ. ನಲ್ ಹೈಪೋಥಿಸಿಸ್ ಏನು ಮಾಡಿ, P1 = P2. ಅಂದರೆ ಆಫ್ಟರ್ ರಿನೋವೇಷನ್ ಆಲ್ಸೋ ಸೇಮ್ ಡಿಫೆಕ್ಟಿವ್ ಪ್ರೊಡ್ಯೂಸ್ ಮಾಡೋ ಥರ, ಅಂದರೆ ಸೇಮ್ ಮಿಷಿನ್ ಏನು ಇಂಪ್ರೂವ್ ಆಗಿಲ್ಲ ಆ ಥರ ತಗೋಬೇಕು. ದ ಮಿಷಿನ್ ಹ್ಯಾಸ್ ನಾಟ್ ಇಂಪ್ರೂವ್ಡ್ ಆಫ್ಟರ್ ಓವರ್ಹಾಲಿಂಗ್. ಆಲ್ಟರ್ನೇಟಿವ್ ಹೈಪಾಥಿಸಿಸ್ ಬಂದು ಇದ್ರದ್ದು ಆಪೋಸಿಟ್. H1 P1 = P2. ಈಗ Q1 ಇಲ್ಲಿ N1 ಅಂದರೆ 500, ಪ್ರೊಪೋರ್ಷನ್ ಬಂದು ಫಸ್ಟು ಸ್ಯಾಂಪಲ್ ಬಂದು 500 ಇದೆ. ಅಂದರೆ 16 ಡಿಫೆಕ್ಟಿವ್ ಆರ್ಟಿಕಲ್ ಪ್ರೊಡ್ಯೂಸ್ ಮಾಡ್ತಾಯಿದೆ ಇನ್ ಎ ಬ್ಯಾಚ್ ಆಫ್ 500. ಅಂದರೆ 500 N1. ಸ್ಯಾಂಪಲ್ ಪ್ರೊಪೋರ್ಷನ್ ಬಂದು 16/500, ಅಂದರೆ 16 ಡಿಫೆಕ್ಟಿವ್ ಔಟ್ ಆಫ್ 500 ಅಂತ. P1 is 16/500. ಅಂದರೆ ಇದು ಎಷ್ಟು ಬರುತ್ತೆ ನೋಡಿ. 0.032. ನೆಕ್ಸ್ಟು ಆಫ್ಟರ್ ಓವರ್ಹಾಲಿಂಗ್ ಇಟ್ ಪ್ರೊಡ್ಯೂಸ್ 3 ಡಿಫೆಕ್ಟಿವ್ ಇನ್ ಎ ಬ್ಯಾಚ್ ಆಫ್ 100. ಅಂದರೆ N2 ಸ್ಯಾಂಪಲ್ ಸೈಜ್ ಬಂದು 100, P2 ಪ್ರೊಪೋರ್ಷನ್ ಬಂದು ಸ್ಯಾಂಪಲ್ಲು 3/100. ಇದನ್ನ ಮಾಡಿದ್ರೆ .03. P1 ಆಯಿತು, P2 ಆಯಿತು. ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು? ಪಾಪ್ಯುಲೇಷನ್ ಪ್ರೊಪೋರ್ಷನ್. ಅಂದರೆ P = N1 P1 + N2 P2 ಹೋಲ್ ಡಿವೈಡೆಡ್ ಬೈ N1 + N2. N1 is 500, P1 is 0.032, N2 is 100, P2 is 0.03 divided by N1 + N2 ಅಂದರೆ 500 + 100. ನೋಡಿ, ಇದನ್ನ ಮಾಡಿದ್ರೆ 500 × 0.032 + 100 × 0.03 divided by 500 + 100. ಆನ್ಸರ್ 0.0317. ನೋಡಿ, P ಆಯಿತು. ನೆಕ್ಸ್ಟು Qಗೆ ಫಾರ್ಮುಲಾ 1 - P. ಈಗ ನೋಡಿ 1 - ಈಗ P ಅಂದರೆ 0.031. 1 - 0.0317. ಇದು ಎಷ್ಟಾಗುತ್ತೆ? 1 - 0.0317 is 0.9683. ನೋಡಿ, ಇಷ್ಟು ಆದ ತಕ್ಷಣ ನೀವು ಸ್ಟ್ಯಾಂಡರ್ಡ್ ಏರರ್ನ ಮಾಡಬೇಕು. ಅಂದರೆ ಈನ ಫೈಂಡ್ ಮಾಡಬೇಕು. ಹೀಗೆ ಫಾರ್ಮುಲಾ ಬಂದು √PQ × 1/N1 + 1/N2.
ರೂಟ್ ಆಫ್, ಇಲ್ಲಿ ನೋಡಿ ಪಿ ಬಂದು 0.0317, ಕ್ಯೂ ವ್ಯಾಲ್ಯೂ ಬಂದು 0.9683, ಒನ್ ಬೈ N1 is 500 plus 1 by N2 is 100. Zero point 0317, 0.9683, 1 by 500 plus 1 by 100, 0.0192. ಈ ಆದಮೇಲೆ ಝೆಡ್ಗೆ ಫಾರ್ಮುಲಾ P1 minus P2 by E. P1 is 0.032, P2 is 0.03, E value ಬಂದು 0.0192, 0.032, 0.03, 0.0192. The final answer is 0.104. ಅರ್ಥ ಆಗ್ತಿದೆಯಾ? ನೋಡಿ, ಇದು ಅವರು ನಿಮಗೆ 1% 5% ಆ ಥರ ಏನೂ ಕೇಳಿಲ್ಲ. ಅವ್ರೇನು ಕೇಳಿದ್ದಾರೆ, ಹ್ಯಾಸ್ ದ ಮಿಷಿನ್ ಇಂಪ್ರೂವ್ಡ್ ಅಂತ ಕೇಳಿದ್ದಾರೆ. ಆವಾಗ ಏನಾದರೂ ಪರ್ಸೆಂಟೇಜ್ 1% ಸಿಗ್ನಿಫಿಕೆನ್ಸ್ ಲೆವೆಲ್ಲು 5% ಕೇಳಲಿಲ್ಲ ಅಂದರೆ 5%ಗೆ ಮಾಡಿ. ನೋಡಿ, ಆ್ಯಸ್ ಮಾಡ್ಯುಲಸ್ ಆಫ್ ಝೆಡ್ ಇದೆಯಲ್ಲ, ಈ ವ್ಯಾಲ್ಯೂ ಲೆಸ್ ದೆನ್ 1.96. The hypothesis accepted, ಕಡಿಮೆ ಇರೋದ್ರಿಂದ. At 5% level of significance. Accepted ಅಂದರೆ ಏನು null hypothesis ಅದೇ ಕನ್ಕ್ಲೂಷನ್ ಕೊಡಬೇಕು. Hence, we conclude that the machine has not improved after overhauling the head. Thank you. Please like, share and subscribe.